ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಷಯ ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಅಂತ. ಬನ್ನಿ, ಪ್ರಿಪರೇಟರಿ ಎಕ್ಸಾಮ್ ನಡೆದು ಹೋಗಿದೆ ಅಲ್ವಾ, ಅದರ ಒಂದು ಸಂಪೂರ್ಣವಾದ ಕೀ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕಂಡುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ಏನಿದು ಯಾರು ಅಂತ. ಅದು ಪೋರ್ಚುಗೀಸರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೇಳಿಕೆ ಹಾಗೂ ಕಾರಣಗಳನ್ನು ನೀಡಿದ್ದಾರೆ. ಭಾರತದಲ್ಲಿ ಕರಕುಶಲ ಕಲೆಗಳು ಅವನತಿ ಹೊಂದಿವೆ. ಭಾರತದಲ್ಲಿ ಉದ್ಯೋಗೀಕರಣ, ನಗರೀಕರಣ ಮತ್ತು ತಂತ್ರಜ್ಞಾನದ ಪ್ರಭಾವದಿಂದ ಆಧುನಿಕ ಕೈಗಾರಿಕಾ ಉತ್ಪನ್ನಗಳ ಬಳಕೆ ಅಧಿಕವಾಗಿದೆ. ಹೌದಲ್ವಾ? ಹಾಗಿದ್ದರೆ ಸರಿಯಾದ ಉತ್ತರ ಎ ಮತ್ತು ಎರಡೂ ಕೂಡ ಸರಿಯಾಗಿವೆ, ಹಾಗೂ ಬಿ ಎಗೆ ಸರಿಯಾದ ಕಾರಣ ಕೂಡ ಆಗಿದೆ. ಸಿ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3, ಸೋಲಿಗರ ಅಭಿವೃದ್ಧಿಗಾಗಿ ದುಡಿಯುತ್ತಿರುವ ಸಂಘಟನೆ ವಿವೇಕಾನಂದ ಗಿರಿಜನ ಕೇಂದ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 4, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದ ಸಮಿತಿ. ಸರಿಯಾದ ಉತ್ತರ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಕ್ವಶನ್ ನಂಬರ್ 5, ಪಶ್ಚಿಮ ಬಂಗಾಳದ ಗುರ್ಖಾಲ್ಯಾಂಡ್ ಚಳುವಳಿ ಈ ಚಳುವಳಿಗೆ ಉದಾಹರಣೆಯಾಗಿದೆ. ಯಾವುದು? ಹೊರಗುಳಿಯುವ ಚಳುವಳಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಉತ್ತರವನ್ನು ಆರಿಸಿ ಬರೀರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೀವಿ. ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಏನಿದು? ಅಚಿಲ್ ಗಿಲಿಯಾರ್ಡ್. ಪ್ರತ್ಯೇಕತಾ ನೀತಿಯನ್ನು ಪ್ರತಿಪಾದಿಸುವವರು JH ಹಟ್ಟನ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಉದ್ಯೋಗಗಳಲ್ಲಿ ಸಂವಿಧಾನ 335 ವಿಧಿಯು ಮೀಸಲಾತಿಯನ್ನು ನೀಡಿದೆ. ಕ್ವಶನ್ ನಂಬರ್ 9, ದುರಾಯಿ ಮಾರುಕಟ್ಟೆ ಅಧ್ಯಯನ ಮಾಡಿದವರು ಡ್ಯಾಶ್ ಆಲ್ಫರ್ಡ್ ಗೇಲ್. ಕ್ವಶನ್ ನಂಬರ್ 10, ಆಂಧ್ರ ಪ್ರದೇಶ ಡ್ಯಾಶ್ ಗ್ರಾಮದ ಮಹಿಳೆಯರ ಪಾನ ನಿಷೇಧ ಚಳುವಳಿಯನ್ನು ಪ್ರಾರಂಭಿಸಿದರು. ಅದು ದಿಬುಗುಂಟೆ. ಈಗ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ. ಕೆನೆ ಪದರ, ಸಂತಾನಂ ಸಮಿತಿ, ಕರುಣಾ ಟ್ರಸ್ಟ್, ಡಾಕ್ಟರ್ H ಸುದರ್ಶನ್, ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ. ಮಾಧ್ಯಮ ದೊರೆ ರೂಪರ್ಟ್ ಮಾರ್ಡೊಕ್. ನೀರ ಚಳುವಳಿ, ತೆಂಗು ಬೆಳೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 12, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ದೇಶವೊಂದು ಸಮಸ್ತ ಜನರ ಒಂದು ಸಮಾನ ಅನ್ಯೋನ್ಯತೆಯೊಂದಿಗೆ ಏನಿದು ಸ್ವಾಂಗೀಕರಣಗೊಳ್ಳುವುದೇ ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯುತ್ತೇವೆ. ಭಾರತೀಯ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಎಂದು ಕರೆಯುವುದವರು ಯಾರು? ಅದು ಹೆನ್ರಿ ಮೆನ್. IRDPಯನ್ನು ವಿಸ್ತರಿಸಿ. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಕ್ವಶನ್ ನಂಬರ್ 15, ಭಾರತದ ಮೊದಲ ವಾರ್ತಾಪತ್ರಿಕೆ ಯಾವುದು? ಸಂವಾದ್ ಕೌಮುದಿ. ಕ್ವಶನ್ ನಂಬರ್ 16, ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಡೇನಿಯಲ್ ಲರ್ನರ್. ಪಾರ್ಟ್ ಬಿ, ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಮಕ್ಕಳಿಗೆ ಲಿಂಗಾನುಪಾತ ಹೆಚ್ಚಿಸಲು ಸರ್ಕಾರ ಕೈಗೊಳ್ಳುವ 2 ಕಾರ್ಯಕ್ರಮಗಳನ್ನು ಬರೆಯಿರಿ. ಬೇಟಿ ಪಡಾವ್ ಬೇಟಿ ಬಚಾವ್, ಸುಕನ್ಯಾ ಸಮೃದ್ಧಿ ಈ ಎರಡೂ ಕೂಡ ಹೌದಾಗಿದೆ. ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ. ಆಯಿತಾ? M ಶ್ರೀನಿವಾಸ್. ಇತರ ಜಾತಿಗಳಿಂದ ಹೆಚ್ಚು ಸಂಖ್ಯಾತ್ಮಕ ಬಲವಿರುವ, ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರ ಹೊಂದಿರುವ ಮತ್ತು ಸ್ಥಳೀಯ ಜಾತಿ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಜಾತಿಯ ಪ್ರಬಲ ಜಾತಿಯಾಗಿದೆ. ಕ್ವಶನ್ ನಂಬರ್ 19, ಸೂಕ್ಷ್ಮ ಹಣಕಾಸಿನ 2 ಪ್ರಕಾರಗಳನ್ನು ತಿಳಿಸಿ. ಅನೌಪಚಾರಿಕ ಹಣಕಾಸು ಸೇವಾ ಒದಗಿಸುವ ಸದಸ್ಯರ ಮಾಲೀಕತ್ವ ಸಂಘಟನೆಗಳು, ಔಪಚಾರಿಕ ಹಣಕಾಸು ಸಂಸ್ಥೆಗಳು. ಕ್ವಶನ್ ನಂಬರ್ 20, ಗ್ರಾಮೀಣ ಅಧ್ಯಯನದಿಂದ ಹೊರಬಂದ 2 ಪರಿಕಲ್ಪನೆಗಳನ್ನು ಹೆಸರಿಸಿ. ಉತ್ತರ
ಕ್ವಶನ್ ನಂಬರ್ 21, ಯಾವುದಾದರೂ 2 ಸಾಮಾಜಿಕ ಸಂಪರ್ಕ ತಾಣಗಳನ್ನು ಬರೆಯಿರಿ. ಶೇರ್ ಚಾಟ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್, ಫೇಸ್ಬುಕ್ ಇವೆಲ್ಲವೂ ಕೂಡ ಹೌದಾಗಿದೆ. ಕ್ವಶನ್ ನಂಬರ್ 22, SNDP ಸಂಘಟನೆಯು 2 ಉದ್ದೇಶಗಳನ್ನು ತಿಳಿಸಿ. ಜಾತಿರಹಿತ ಸಮಾಜದ ನಿರ್ಮಾಣ, ಅಲಕ್ಷಿತ ಜಾತಿಯ ಇವೆರಡರನ್ನು ಸಶಕ್ತಗೊಳಿಸುವುದು. ಸಂತೃಪ್ತಾನುಕರಣ 2 ಟೀಕೆಗಳನ್ನು ಬರೆಯಿರಿ. ಇದನ್ನು ನೋಡ್ಕೊಳ್ಳಿ. ಪಾಶ್ಚಾತ್ಯೀಕರಣದ ಯಾವುದಾದ್ರೂ 2 ಕ್ಷೇತ್ರಗಳನ್ನು ತಿಳಿಸಿ. ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು, ತತ್ವದರ್ಶಕ ಮತ್ತು ಮೌಲ್ಯಗಳು. ಈಗ ಪಾರ್ಟ್ ಸಿ ನಲ್ಲಿದ್ದೀವಿ. ಈ ಕೆಳಗಿನ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. 6×5 = 30, ಪ್ರತಿ ಒಂದು ಪ್ರಶ್ನೆಗೆ 5 ಅಂಕಗಳನ್ನು ಇಲ್ಲಿ ಕ್ರೆಡಿಟ್ ಮಾಡಲಾಗುವುದು. ಕ್ವಶನ್ ನಂಬರ್ 25, ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಉದ್ದೇಶಗಳನ್ನು ಬರೆಯಿರಿ. ಬರೀರಪ್ಪ ಇಷ್ಟೊಂದು. ಇವೆಲ್ಲ ಕಾಣ್ತಾ ಇದಲ್ವ, 5 ಮಾರ್ಕ್ಸಿಗೆ ಇದಿಷ್ಟು ಬರೀಬೇಕಾಯ್ತಾ? ನಿಮ್ಮ ಒಂದು ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಇದೆ ಅಲ್ವಾ, 25ನೇ ಪ್ರಶ್ನೆ ಅದೇ. 26ನೇ ಪ್ರಶ್ನೆ ಇದು. ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಇವು ಆಯಿತಾ, ಸಂಪೂರ್ಣವಾಗಿ ಬರೀಬೇಕು. ಇವೆಲ್ಲ ಏನೇನಿದಾವೋ ಪಾಯಿಂಟ್ಸು ಅಷ್ಟು ಇರಬೇಕು. ನಂತರದಲ್ಲಿ ಮಹಿಳಾ ಸಬಲೀಕರಣ ಸೇವಾ ಸಂಘಟನೆಯ ಪಾತ್ರವನ್ನು ವಿವರಿಸಿ. ಸೇವಾ. ಕ್ವಶನ್ ನಂಬರ್ 27 ನಿಮ್ಮ ಕ್ವಶನ್ ಪೇಪರು. ಇದೇ ಫುಲ್ ಆನ್ಸರ್ ಆಗಿರುತ್ತದೆ. 5 ಅಂಕಕ್ಕೆ ಇಷ್ಟು ಹಾಕೊಂಡು ಬರೀಬೇಕಾಗತ್ತೆ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಕ್ವಶನ್ ನಂಬರ್ 28 ಸಂಪೂರ್ಣವಾಗಿ ಕಾಣುತ್ತಿರುವ ಉತ್ತರವನ್ನು ತಾವುಗಳು ಎಕ್ಸಾಮಲ್ಲಿ ಬರೀಬೇಕಾಗಿರುತ್ತೆ. ಇಲ್ಲಿ ಮತ್ತು ನೀವು ಇಷ್ಟೇ ಆನ್ಸರ್ ಬರ್ತೀರಪ್ಪ ಕ್ವಶನ್ ನಂಬರ್ 28ಕ್ಕೆ ತಾವುಗಳು ಏನು ಮಾಡಬೇಕು ಗೊತ್ತಾ? ಇದರಲ್ಲಿ ಈ 5 ವಿವರಿಸಬೇಕು. ಇಲ್ಲಿ 9 ಕೂಡ ನಾವು ಬರೆದಿದ್ದೇವೆ. 5ಕ್ಕೆ ತಾವುಗಳು ವಿವರಣೆಯನ್ನು ಬರೀಬೇಕು. ಕ್ವಶನ್ ನಂಬರ್ 29 ಆಯಿತಾ, ಇದಕ್ಕೂ ಕೂಡ ಅಷ್ಟೇ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ ಎಕ್ಸ್ಪ್ಲನೇಷನನ್ನು ಕೊಡಬೇಕು 5ಕ್ಕೂ. ಕ್ವಶನ್ ನಂಬರ್ 30 ನಗರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿ ಅಂತ ಇದೆ. ಇಲ್ಲಿ ಸಂಪೂರ್ಣವಾಗಿ ನಾವೇ ಅದನ್ನು ಬರೆದುಬಿಟ್ಟಿದ್ದೀವಿ. ತಾವುಗಳು ಇದನ್ನೇ ಸರಿಯಾಗಿ ಬರೆದರೆ 5ಕ್ಕೆ 5 ಅಂಕಗಳು ಸಿಗುತ್ತೆ ಎಕ್ಸಾಮಲ್ಲಿ. ಕ್ವಶನ್ ನಂಬರ್ 31 ಪುಷ್ಕರ್ ವಾರ್ಷಿಕ ಜಾತ್ರೆಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಇದೆ. ಸಂಪೂರ್ಣವಾಗಿ ಆನ್ಸರ್ ರೆಡಿ ಇದೆ. ಇದೇ ಆನ್ಸರನ್ನು ಎಕ್ಸಾಮಲ್ಲಿ ಬರೆದ್ರೆ ಆಯಿತು. ಮುದ್ರಣ ಮಾಧ್ಯಮದಲ್ಲಿ ಉಂಟಾಗಿರುವ ಆಧುನಿಕ ಬೆಳವಣಿಗೆಯನ್ನು ಚರ್ಚಿಸಿ. ಸಂಪೂರ್ಣವಾಗಿ ಪರ್ಫೆಕ್ಟ್ ಆನ್ಸರ್ ಇಲ್ಲಿದೆ. ತಾವುಗಳು ಇದನ್ನೇ ಕಾಪಿ ಮಾಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೆಯಬಹುದಾಗಿದೆ. ಜಾಗತೀಕರಣಕ್ಕೆ ಸಹಾಯಕವಾದ 5 ಪ್ರಮುಖ ಅಂಶಗಳನ್ನು ವಿವರಿಸಿ. ಇಲ್ಲಿ ಯಾವುದೂ ಕೂಡ ವಿವರಣೆಯನ್ನು ನಾವು ಕೊಟ್ಟಿಲ್ಲ. ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇವೆ 7. ಇದರಲ್ಲಿ ಯಾವುದಾದ್ರೂ ತಾವುಗಳು 5ಕ್ಕೆ ವಿವರಣೆಯನ್ನು ಬರೀಬೇಕು ಆಯಿತಾ. ಈಗ ನಾವು ಪಾರ್ಟ್ ಡಿ ನಲ್ಲಿದ್ದೀವಿ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳನ್ನು ನಾವುಗಳು ನೋಡಬಹುದು. ಕ್ವಶನ್ ನಂಬರ್ 34 ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ಚರ್ಚಿಸಿ. ಇಲ್ಲಿ ನಾವು ಈಗ ಭೌಗೋಳಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ 4 ಕೊಟ್ಟಿದ್ದೇವೆ ಮತ್ತು ಜನಾಂಗೀಯ ವೈವಿಧ್ಯತೆ. ಈ 5 ಎಲ್ಲವುಗಳು ನೀವು ವಿವರಣೆಯನ್ನು ಬರೀಬೇಕು ಎಕ್ಸಾಮಲ್ಲಿ. ಕ್ವಶನ್ ನಂಬರ್ 35 ಬ್ರಿಟಿಷರ ಅಭಿವೃದ್ಧಿಯಲ್ಲಿ ಜಾತಿ ವ್ಯವಸ್ಥೆಯನ್ನು ಉಂಟು ಮಾಡುವ ಪರಿವರ್ತನೆಗಳನ್ನು ವಿವರಿಸಿ ಅಂತ ಇದೆ. ಇಲ್ಲೆಲ್ಲವೂ ಕೂಡ ನಾವು ಕೊಟ್ಟಿದ್ವಿ. ಕೈಗಾರಿಕೀಕರಣ ಆಗಿರ್ಬೋದು, ಸಾರ್ವತ್ರಿಕ ಕಾನೂನು ಆಗಿರ್ಬೋದು, ಸ್ವಾತಂತ್ರ್ಯ ಹೋರಾಟದ ಪರಿಣಾಮ ಆಗಿರ್ಬೋದು, ಆಂಗ್ಲ ಶಿಕ್ಷಣ ಪ್ರಭಾವ ಆಗಿರ್ಬೋದು, ಸಮಾಜ ಸುಧಾರಣೆ ಚಳವಳಿ ಕೂಡ ಆಗಿರ್ಬೋದು, ಏನೇ ಆಗಿರ್ಬೋದು ಇವುಗಳನ್ನು ತಾವುಗಳು ವಿವರಣೆ ಕೂಡ ಮಾಡಬೇಕಾಗಿರುತ್ತೆ. ಕ್ವಶನ್ ನಂಬರ್ 36 ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಇತ್ತೀಚೆಗೆ ಕೈಗೊಂಡ ಕ್ರಮಗಳನ್ನು ವಿವರಿಸಿ ಅಂತ ಇದೆ. ಇಲ್ಲೆಲ್ಲವೂ ಕೂಡ ಪಾಯಿಂಟ್ಸ್ಗಳನ್ನು ಬರೆದಿದ್ದೇವೆ. ಇದಕ್ಕೆ ತಾವುಗಳು ವಿವರಣೆಯನ್ನು 3 ಪಾಯಿಂಟ್ಸನ್ನು ಬರೀಬೇಕಾಗತ್ತೆ. ವಿವರಣೆ ಅಂದರೆ ಎಕ್ಸ್ಪ್ಲನೇಷನ್ ಬರೀಬೇಕು. ಸಾಲ ಮನ್ನಾ ಮತ್ತು ಪರಿಹಾರ ನೀಡುವ ನೀತಿಯ ವಿಮರ್ಶೆ, ಮಾಹಿತಿ ಸೌಲಭ್ಯ, ಬೆಳೆ ವಿಮೆ, ಬಿತ್ತನೆ ಬೀಜದ ಮೇಲೆ ಸಬ್ಸಿಡಿ, ಆರೋಗ್ಯ ವಿಮೆ, ಹೀಗೆ ಭಾಳ ಅಂದರೆ ಭಾಳ, ಬಡ್ಡಿದರ ಇಳಿಕೆ ಆಯಿತಾ. ಕ್ವಶನ್ ನಂಬರ್ 37 ಭಾರತದ ಮಹಿಳಾ ಚಳುವಳಿಯನ್ನು ವಿಶ್ಲೇಷಿಸಿ ಅಂತ ಇದೆ. ಸಂಪೂರ್ಣವಾಗಿ ಆನ್ಸರ್ ಇಲ್ಲಿ ರೆಡಿ ಇದೆ ಆಯಿತಾ. ಮಹಿಳೆಯರ ಬಗ್ಗೆ ತಾವುಗಳು ಇದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಎಕ್ಸಾಮಲ್ಲಿ ಬರೆದ್ರೆ 10 ಅಂಕಗಳು ಸಿಗುತ್ತವೆ.
10 ಮಾರ್ಕ್ಸ್ ಅಂದರೆ ಒಂದು ಪೇಜ್ ದಾಟಿ ಮುಂದೋಗಿರ್ಬೇಕು ತಮ್ಮ, 2 ಪೇಜ್ ಆಗತ್ತಿದ್ದು ಬರೆದ್ರೆ. ಅಷ್ಟಿದೆ ಆನ್ಸರ್ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ.